ನಮ್ಮ ರಾಷ್ಟ್ರೀಯ ಗ್ರಂಥ. ಹಿಂದೆ ಒಂದು ವಿವಾದ ಉಂಟಾಗಿತ್ತು. ಈ ದೇಶದ ರಾಷ್ಟ್ರೀಯ ಗ್ರಂಥ ಅಂದರೆ ಭಗವದ್ಗೀತೆ ಅಂತ ಸುಷಮಾ ಸ್ವರಾಜ್ ಅವರು ಹೇಳಿದರು. ಸುಷಮಾ ಸ್ವರಾಜ್ ಅವರು ಹೇಳಿದ್ದನ್ನು ನಮ್ಮ ಜನ ಒಪ್ಪಲಿಲ್ಲ, ಚರ್ಚೆ ಆಯಿತು, ವಾದ ವಿವಾದ ಆಯಿತು. ಕೊನೆಗೆ ನಮ್ಮ ಪ್ರಧಾನಿ ಮೋದಿಯವರು ಹೇಳಿದರು, ಈ ದೇಶದ ರಾಷ್ಟ್ರೀಯ ಗ್ರಂಥ ಅಂದರೆ ಅದು ಭಾರತದ ಸಂವಿಧಾನ, ಬೇರೆ ಯಾವುದು ಅಲ್ಲ ಅಂತ ಹೇಳಿದರು. ಅದನ್ನು ನಾನು 100ಕ್ಕೆ 100ರಷ್ಟು ಒಪ್ಪುವನು. ಇವತ್ತಿಗೂ ಕೂಡ ಯಾವ ಪುಟ ತಿರುವು ಹಾಕಿ ಮಗುಚಿ ಹಾಕಿ ಒಂದು ಭಾಷೆಗೆ ಅಲ್ಲಿ ಪಟ್ಟ ಕಟ್ಟಿಲ್ಲ. ಈಗ ಕರ್ನಾಟಕ ಸರ್ಕಾರ ಏನು ಮಾಡ್ತು? ಹಿಂದಿಯನ್ನು ಮೂಲೋತ್ಪಾಟನೆ ಮಾಡಲಿಲ್ಲ. ಹಿಂದಿ ಬೋಧನೆ ಇದೆ, 10ನೇ ತರಗತಿಯವರೆಗೂ ಇದೆ. ಹಿಂದಿಯನ್ನು ಬೋಧನೆಯನ್ನು ಕಲಿಸ್ತಾರೆ. ಹಿಂದಿಯನ್ನು ಕಲಿಯೋದು ಕಡ್ಡಾಯ. ಹಿಂದಿಯ ಪರೀಕ್ಷೆ ಕಡ್ಡಾಯ, ಹಾಜರಾಗಲೇಬೇಕು. ಹಿಂದಿ ಪರೀಕ್ಷೆಗೆ ಹಾಜರಾಗದೇ ಇದ್ದರೆ ನೀವು SSLCಯಲ್ಲಿ ಫೈಲ್ ಆದಂಗೆ. ನೀವು ಹಿಂದಿ ಪರೀಕ್ಷೆ ಬರೀಲೇಬೇಕು. ಆದರೆ ಅದರಲ್ಲಿ ಅಂಕಗಳನ್ನು ಕೊಡೋದಿಲ್ಲ, ಗ್ರೇಡ್ಸನ್ನು ಕೊಡ್ತಾರೆ. ಅಂದರೆ ಶ್ರೇಣಿಯನ್ನು ಕೊಡ್ತಾರೆ. A, B, C ಮತ್ತು D 4 ಶ್ರೇಣಿಗಳನ್ನು ಕೊಡ್ತಾರೆ. ಅದು ನಿಮ್ಮ ಅಂಕಪಟ್ಟಿಯಲ್ಲಿ ನಮೂದಾಗಿರುತ್ತೆ. ಇದುವರೆಗೆ 625 ಅಂಕಗಳಿಗೆ ಇದ್ದ SSLC ಪರೀಕ್ಷೆ ಇನ್ನು ಮೇಲೆ 525 ಅಂಕಗಳನ್ನು ಹೊಂದಿರುತ್ತೆ. ಇನ್ನು 100 ಅಂಕಗಳದ್ದು ಅದೇನಾಗುತ್ತೆ, ಅದು ಗ್ರೇಡ್ ಮೂಲಕ ನಿರ್ಧರಿಸಲಾಗತ್ತೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಹಿಂದಿಯಲ್ಲಿ ಫೈಲ್ ಆದರೂ ಕೂಡ ಪರವಾಗಿಲ್ಲ, ಗ್ರೇಡ್ಸಲ್ಲಿ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಹಿಂದಿ ಶಿಕ್ಷಕರಿಗೆ ಕೆಲಸ ಹೋಗುತ್ತೆ, ಇಲ್ಲ ಕೆಲಸ ಹೋಗಲ್ಲ. ಹಿಂದಿ ಶಿಕ್ಷಕರು ಬೀದಿಗೆ ಬೀಳ್ತಾರೆ, ಇಲ್ಲ. ಹಿಂದಿ ಕಲಿಯೋದಿಲ್ಲ, ಕಲಿತಾರೆ. ಆದರೆ ಅಂಕಗಳಿಗೆ ಕಲಿಯುವಂಥದ್ದು ಬೇಕಾಗಿಲ್ಲ, ಗ್ರೇಡ್ಗೆ ಕಲೀಲಿ. ಹಿಂದಿಯನ್ನೇನು ಗ್ರೇಡ್ಗಳನ್ನು ಕೊಟ್ಟು ಅದನ್ನು ಡಿಗ್ರೇಡ್ ಮಾಡಿಲ್ಲ. A, B, C, D 4 ಗ್ರೇಡ್ಗಳು ಅದರಲ್ಲಿ ಇವೆ. ಇನ್ನೊಂದು ಅಂಶ ಇಲ್ಲಿ ಗಮನಿಸಬೇಕಾಗಿರೋದು, ಇವತ್ತು ಕರ್ನಾಟಕ ಸರ್ಕಾರದ ಶಿಕ್ಷಣ ಕ್ರಮದಲ್ಲಿ ಇವತ್ತು ಹಿಂದಿ ಒಂದೇ ಕರ್ನಾಟಕ ಶಿಕ್ಷಣ ಕ್ರಮದಲ್ಲಿ 3ನೇ ಭಾಷೆಯಾಗಿ ಇಲ್ಲ, 10 ಭಾಷೆಗಳಿವೆ. ಆ 10 ಭಾಷೆಗಳ ಪಟ್ಟಿಯಲ್ಲಿ ಹಿಂದಿಯೂ ಒಂದು. 10ನೇ ಭಾಷೆಯ ಪಟ್ಟಿಯಲ್ಲಿ ಸಂಸ್ಕೃತವೂ ಇದೆ, ಹಿಂದಿಯೂ ಇದೆ, ಕನ್ನಡವೂ ಇದೆ. ಯಾರಿಗೆ ದೇವಭಾಷೆ ಬೇಕು ಅಂದರೆ ಸಂಸ್ಕೃತವನ್ನು ಆಯ್ಕೆ ಮಾಡಿಕೊಳ್ಳಿ, ಮೊದಲ ಭಾಷೆಯಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾರಿಗೆ ದೇಶಭಕ್ತಿ ಬೇಕು ಅಂದರೆ ದೇಶಭಕ್ತಿ ಅಂದರೆ ಹಿಂದಿ, ಅದು ರಾಷ್ಟ್ರಭಾಷೆ ಅಂದ್ಕೊಳ್ತಾರೋ ಹಿಂದಿಯನ್ನು ಮೊದಲನೆಯ ಅಥವಾ 2ನೇ ಭಾಷೆಯಾಗಿ ಆಯ್ಕೆ ಮಾಡಿಕೊಳ್ಳಿ. ಇರುವ 3 ಭಾಷೆಗಳಲ್ಲಿ ಇವತ್ತು ಮೊದಲ ಅಥವಾ 2ನೇ ಭಾಷೆಯಾಗಿ ಕನ್ನಡ ಕಡ್ಡಾಯವಾಗಿರುತ್ತೆ. 125 ಅಂಕಗಳಿಗೆ ಕನ್ನಡವನ್ನು ಕಡ್ಡಾಯವಾಗಿ ಓದಬೇಕು, ಅಥವಾ 100 ಅಂಕಗಳಿಗೆ ಕನ್ನಡವನ್ನು ಕಡ್ಡಾಯವಾಗಿ ಓದಬೇಕು. ಆಯ್ಕೆ ನಿಮಗೆ ಬಿಟ್ಟಿದ್ದು. ಉಳಿದಂತೆ ನಿಮಗೆ ಇಂಗ್ಲೀಷ್ ಬೇಕಾ, ಸಂಸ್ಕೃತ ಬೇಕಾ, ತೆಲುಗು, ತಮಿಳು ಬೇಕಾ, ನೀವು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಬೋದು. ನೀವು ಇಂಗ್ಲೀಷನ್ನು ವಿದೇಶಿ ಭಾಷೆ ಅಂತೀರಿ, ಇಂಗ್ಲೀಷನ್ನ ಮಹತ್ವ ಕೊಡ್ತಿದ್ದೀರಿ ಅಂತ ಕನ್ನಡ ಚಳವಳಿಗಾರರ ಮೇಲೆ ನೀವು ಕೆಸರನ್ನು ಎರಚ್ತೀರಿ, ಮಸಿಯನ್ನು ಹಚ್ಚುತ್ತೀರಿ, ಅವರ ವ್ಯಕ್ತಿತ್ವವನ್ನು ನೀವು ಹೀಗಳಿತೀರಿ. ಅದು ಪಲಾಯನವಾದ. ಯಾರು ಮಾಡ್ತಾರೋ ಆರೋಪ, ಅವರ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಸ್ತಿದ್ದಾರೆ ಹೊರತು, ಇಂಗ್ಲೀಷಿಗೆ ಜೋತು ಬೀಳೋಂಗೆ ಮಾಡ್ತಿದ್ದಾರೆ ಹೊರತು ಹಿಂದಿ ಮಾಧ್ಯಮವನ್ನು ಅವರು ಆಯ್ಕೆ ಮಾಡಿಕೊಂಡಿಲ್ಲ. ಹೋಗಲಿ, ಆ ದೇಶಭಕ್ತರು ಕನ್ನಡವನ್ನು ಮಾಧ್ಯಮವನ್ನಾಗಿ ಅವ್ರ ಮಕ್ಕಳಿಗೆ ಕೊಡಿಸಿದ್ದಾರೆ, ಇಲ್ಲ. ಕನ್ನಡವನ್ನು ಒಂದು ಭಾಷೆಯಾಗಿ ಎಷ್ಟು ಜನ ಹಿಂದಿ ಪ್ರತಿಪಾದಕರು ತಮ್ಮ ಮಕ್ಕಳಿಗೆ ಕೊಡಿಸಿದ್ದಾರೆ? ಇಲ್ಲ. ಸಂಸ್ಕೃತವನ್ನು ಓದಿದ್ರೆ ಅಂಕಗಳು ಬರುತ್ತೆ ಅಂತ ಸಂಸ್ಕೃತವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಿಂದಿಯನ್ನು ಮಾಡ್ಕೊಳ್ಳೋಂಗಿದ್ರೆ 10ಕ್ಕಿಂತ ಹೆಚ್ಚು ಹಿಂದಿ ಮಾಧ್ಯಮದ ಶಾಲೆಗಳು ಯಾಕೆ ನಮ್ಮ ರಾಜ್ಯದಲ್ಲಿ ಇಲ್ಲ? ಎಷ್ಟು ಜನ ಇವತ್ತು ಹಿಂದಿ ಪರವಾಗಿ ಮುಖವಾಡಗಳನ್ನು ಹಾಕ್ಕೊಂಡು ಹಿಂದಿ ಅಂತಿದ್ದಾರೋ ಅವ್ರು ಯಾರೂ ಕೂಡ ಹಿಂದಿ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಬರೋದಿಲ್ಲ. ಆಮೇಲೆ ಅವರು ಸಂಸ್ಕೃತಕ್ಕೆ ಜೋತು ಬೀಳ್ತಾರೆ. ಮತ್ತು ಇಂಗ್ಲೀಷ್ ವಿಚಾರಕ್ಕೆ ಬಂದರೆ, ಇಂಗ್ಲೀಷು ನಮ್ಮನ್ನು ಆಳಿದವರ ಭಾಷೆ ಸರಿ, ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ಆಧುನಿಕ ಜ್ಞಾನದ ಕಿಂಡಿ ಅದು. ಇಂಗ್ಲೀಷಿನ ಬಿಟ್ಟು ನಾವು ಬದುಕಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಬದುಕಿಗೆ ಬೇಕಾದಂತಹ ಪೂರಕವಾದ ಭಾಷೆ. ನನ್ನ ಪ್ರತಿಪಾದನೆ, ನೀವು ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತಲ್ಲ,
ಕನ್ನಡವನ್ನು 2 ಭಾಷೆಗಳಲ್ಲಿ ಒಂದಾಗಿ ಆಯ್ಕೆ ಮಾಡ್ಕೊಳ್ತೀರಿ. ನಿಮ್ಮ ಹೊಟ್ಟೆಪಾಡಿಗೆ ಇಂಗ್ಲೀಷ್ ಬೇಕೋ, ಸಂಸ್ಕೃತ ಬೇಕೋ, ಹಿಂದಿ ಬೇಕೋ, ಅದು ನಿಮಗೆ, ನಿಮ್ಮ ಪೋಷಕರಿಗೆ ಮತ್ತು ಅವರ ಮಕ್ಕಳಿಗೆ ಬಿಟ್ಟಿದ್ದು. ನನ್ನ ಆಸೆ ಈಡೇರಿದೆ. 1982ರಲ್ಲಿ ಗೋಕಾಕ್ ಚಳವಳಿ ನಡೀತು. ಅದರ ಮುಂಚೂಣಿಯಲ್ಲಿದ್ದೆ. ರಾಜ್ಕುಮಾರ್ ಅವರಿಗೆ ಗೋಕಾಕ್ ವರದಿ ಅಂದರೆ ಗೊತ್ತಿರಲಿಲ್ಲ. ನನ್ನನ್ನು ಜೊತೆಗಿಟ್ಕೊಂಡು ಅವ್ರು ಗೋಕಾಕ್ ವರದಿ ಅಂದರೆ ಏನು ಅಂತ ಅವರು 2 ದಿನ ಪಾಠ ಮಾಡಿಸ್ಕೊಂಡ್ರು. ಹಾಗೆಯೇ 10 ವರ್ಷ ಆದಮೇಲೆ, ವರದಿ ಕೊಟ್ಟು 10 ವರ್ಷ ಆದಮೇಲೆ ವಯೋಸಹಜ ಕಾರಣಗಳಿಂದ ಗೋಕಾಕ್ ವರದಿಯಲ್ಲಿ ಏನಿದೆ ಅನ್ನೋದು ಮರ್ತೋಗಿದ್ರು. ಅವರು ಮುಂಬೈನಿಂದ ತಮ್ಮ ಮಗನ ಮನೆಗೆ ಬೆಂಗಳೂರಿಗೆ ಬಂದಾಗ ನನ್ನನ್ನು ಕರೆಸ್ಕೊಂಡು 2 ದಿನ ತಮ್ಮದೇ ವರದಿಯಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿ ಕೇಳಿ ಪುನರ್ಮನನ ತರಗತಿಗಳನ್ನು ಅವರು ತಗೊಂಡ್ರು. ಗೋಕಾಕ್ ವರದಿ ಸಂಕೀರ್ಣವೇನೋ ಅಂತ ಭಾವಿಸಿ ಆ ಕಡತವನ್ನೇ ನೋಡದೆ ಇದ್ದಂತಹ ಅಂದಿನ ಅಡ್ವೊಕೇಟ್ ಜನರಲ್, ಇಂದಿನ ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ನನ್ನನ್ನೇ ಕರೆಸ್ಕೊಂಡು ತುಂಬಿದ ಕೋರ್ಟ್ ಹಾಲ್ನಲ್ಲಿ ಅವ್ರ ಪಕ್ಕ ಕೂರಿಸ್ಕೊಂಡು ಅವರು ಗೋಕಾಕ್ ವರದಿಯ ಬಗ್ಗೆ ಅದು ಯಾಕೆ ಬೇಕು ಅಂತ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳ್ತಾಯಿದ್ರು. ಅದಕ್ಕೆ ಉತ್ತರ ನಾನು ಬರಿತಾ ಇದ್ದರೆ ಅದನ್ನು ಸಂತೋಷ್ ಹೆಗಡೆ ಅವರು ನನ್ನಿಂದ ತಗೊಂಡು ತಕ್ಷಣ ಅಲ್ಲಿ ಓದ್ತಾಯಿದ್ರು. ಅಂದರೆ ಇಂಗ್ಲೀಷ್ ಅನ್ನುವಂಥದ್ದು ಇವತ್ತು ಹೊಟ್ಟೆಪಾಡಿಗಾಗಿ ಬೇಕಾಗಿದೆ. ಬೇಕಾದವರು ಅದನ್ನು ಕಲ್ತ್ಕೊಳ್ತಾರೆ. ಯಾವುದು ನಿಮಗೆ ಯಾವ ಭಾಷೆ, ನೆಲದ ಭಾಷೆ ಬಿಟ್ಟು ಈ ನೆಲದ ಕೋಟಿ ಕೋಟಿ ಜನರ ಕೊರಳ ಧ್ವನಿ ಕನ್ನಡ, ಆ ಕೊರಳ ಧ್ವನಿಯನ್ನು ಬಿಟ್ಟು ಇನ್ನು ಎಲ್ಲಿ ತಮಗೆ ಭವಿಷ್ಯ ಇದೆ ಅಂತ ಅದನ್ನು ಅರಿಸ್ಕೊಳ್ತಾರೆ. ನಮ್ಮ ಮಕ್ಕಳಿಗೆ ಹಿಂದಿ ಬೇಕು, ಅದು ರಾಷ್ಟ್ರಭಾಷೆ ಅಂಥೇಳಿ ನಿನ್ನೆ ಮೊನ್ನೆವರೆಗೂ ಯಾವುದೋ ಪಕ್ಷದಲ್ಲಿ ಇದ್ದ ಪಡಪೋಷಿಗಳು ಇವತ್ತು ಇನ್ನೊಂದು ಪಕ್ಷಕ್ಕೆ ಹೋದಾಗ ಹಿಂದಿ ಮುಖವಾಡ ಹಾಕ್ಕೊಳ್ತಾರೆ. ನಿನ್ನೆ ಮೊನ್ನೆವರೆಗೂ ಹಿಂದಿ ಹೇರಿಕೆ ಅಂಥೇಳಿ ಅದನ್ನು ವಿರೋಧಿಸ್ತಾ ಇದ್ದವರು ಇವತ್ತು ತಮ್ಮ ಪ್ಲೇಟನ್ನು ಮಗುಚ್ತಾರೆ. ಅಂದರೆ ತಮ್ಮ ನಿಲುವುಗಳನ್ನು ತುಂಬ ಬೇಗನೆ ಬದಲಿಸ್ತಾರೆ.